Hi friends. So any competitive examಗೆ ನ್ಯೂಸ್ ಪೇಪರ್ ಬಿಕಮ್ಸ್ ವೆರಿ ಕ್ರೂಷಿಯಲ್ ಥಿಂಗ್. ಸೊ ಅಂದರೆ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಮಂತ್ಲಿ ಮ್ಯಾಗಝಿನ್ ಆಗಿರ್ಬೋದು. ಸೊ ಕರೆಂಟ್ ಅಫೇರ್ಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಯಾವುದೇ ಎಕ್ಸಾಮ್ ತೆಗೆದುಕೊಳ್ಳಿ, ಫಾರ್ ಎಕ್ಸಾಂಪಲ್ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಮಾತಾಡ್ತಿದ್ರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ನ್ಯೂಸ್ ಪೇಪರ್ ಆಮೇಲೆ ಪ್ರಚಲಿತ ಘಟನೆಗಳು ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಪ್ರಚಲಿತ ಘಟನೆಗಳ ಬಗ್ಗೆ ಓದ್ತಿರ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸಂದೇಹ ಇರುತ್ತೆ, ಯಾಕಪ್ಪ ಇದನ್ನು ನಾವೆಲ್ಲ ಓದಬೇಕಾಗುತ್ತೆ. ಸೊ ವಾಟ್ ಈಸ್ ನೆಸೆಸರಿ ಟು ರೀಡ್ ಆಲ್ ದೋಸ್ ಥಿಂಗ್ಸ್. ಸಿಂಪಲಾಗಿ ಏನಿಲ್ಲ, ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗ ಬಯಸಿದ ವ್ಯಕ್ತಿಗೆ ತನ್ನ ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ, ತನ್ನ ದೇಶದಲ್ಲಿ ನಡೀತಿರುವಂಥ ವಿಷಯಗಳ ಬಗ್ಗೆ ಅಥವಾ ಜಗತ್ತಿನಲ್ಲಿ ನಡೀತಿರುವಂಥ ವಿಷಯಗಳ ಬಗ್ಗೆ, ಹಾಟ್ ಇಶ್ಯೂಸ್ ಅಥವಾ ಹಾಟ್ ಬರ್ನಿಂಗ್ ಇಶ್ಯೂಸ್ ಅಂತ ಏನು ಕರಿತೀವಿ ಅವುಗಳ ಬಗ್ಗೆ ಅವನಿಗೆ ಒಂದು ಅಟ್ಲೀಸ್ಟ್ ಕಾಮನ್ ಆಗಿರುವಂಥ ನಾಲೆಜ್ ಇರಬೇಕಾಗುತ್ತೆ. ಆ ಕಾರಣಕ್ಕಾಗಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳು ಇದ್ದೇ ಇರುತ್ತೆ. ಸೊ ಪ್ರಚಲಿತ ಘಟನೆಗಳನ್ನು ನಾವು ಎಲ್ಲಿ ಕವರ್ ಮಾಡೋದು, ಹೇಗೆ ಓದೋದು ಎಂಬುದು ತುಂಬ ವಿದ್ಯಾರ್ಥಿಗಳ ಸಂದೇಹ ಇರುತ್ತೆ. ಸೊ ಕೇವಲ ಮ್ಯಾಗ್ಝಿನ್ ಓದಿದರೆ ಸಾಕ ಅಥವಾ ಡೈಲಿ ಪ್ರತಿನಿತ್ಯ ನಾವು ನ್ಯೂಸ್ ಪೇಪರ್ ಓದ್ಬಿಟ್ಟು ನೋಟ್ಸ್ ಮಾಡ್ಕೊಂಡ್ರೆ ಸಾಕಂತ ಹೇಳ್ಬಿಟ್ಟು ಎಲ್ಲರೂ ಕನ್ಫ್ಯೂಷನ್ ಇರುತ್ತೆ. ಬಟ್ ನಿಮಗೆ ಸಮಯ ಚೆನ್ನಾಗಿತ್ತಂದರೆ ಇಫ್ ಯು ಹ್ಯಾವ್ ಆ್ಯಂಪಲ್ ಟೈಮ್, ಸೊ ಯು ರೀಡ್ ನ್ಯೂಸ್ ಪೇಪರ್. ಯಾಕಂದರೆ ನ್ಯೂಸ್ ಪೇಪರ್ ಓದೋದ್ರಿಂದ ನಿಮಗೆ ಒಂದು ಕಂಪ್ಲೀಟ್ ಅದು ನಾಲೆಜ್ ಬರುತ್ತೆ. ಅದನ್ನು ಪದೇ ಪದೇ ಓದ್ತಿರ್ಬೇಕಾದ್ರೆ ನಿಮಗೆ ಒಂದು ಕಂಪ್ಲೀಟ್ ನಾಲೆಜ್ ಬರುತ್ತೆ. ಸೊ ಡೈರೆಕ್ಟ್ಲಿ ಮೂವಿಂಗ್ ಟು ಮ್ಯಾಗ್ಝಿನ್ಸ್ಗೆ ಡೈರೆಕ್ಟಾಗಿ ಜಂಪ್ ಮಾಡೋದ್ರಿಂದ ಅದು ವಿಷಯ ಏನಂತ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ನ್ಯೂಸ್ ಪೇಪರು ಆ್ಯಂಪಲ್ ಟೈಮ್, ನಿಮಗೆ ತುಂಬ ಟೈಮ್ ಇತ್ತಂದರೆ ಡೈಲಿ ಇನ್ ಕೇಸ್ ನೀವು 10 ಗಂಟೆ ಸ್ಟಡಿ ಮಾಡ್ತಿದ್ರೆ ಅಟ್ಲೀಸ್ಟ್ 1 or 2 hours ಯು ಡೆಡಿಕೇಟ್ ಫಾರ್ ದಿಸ್ ರೀಡಿಂಗ್ ನ್ಯೂಸ್ ಪೇಪರ್. ಸೊ ನ್ಯೂಸ್ ಪೇಪರ್ ಓದೋದ್ರಿಂದ ನಿಮಗೆ ಒಂದು ಸಂಪೂರ್ಣವಾದಂಥ ನಾಲೆಜ್ ಬರುತ್ತೆ. ಹಾಗಾಗಿ ನ್ಯೂಸ್ ಪೇಪರ್ ಓದಿ ಅದ್ರ ಪ್ರಕಾರ ಆಮೇಲೆ ನಿಮ್ಗೆ ಸಿಲೆಬಸ್ ಸಂಬಂಧಪಟ್ಟಂತೆ ಮಾತ್ರ ಓದಿ. ಆಮೇಲೆ ಅನ್ನೆಸೆಸರಿ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ ಓಲ್ ಡೇ. ಸೊ ನಾನು ಬೇಸಿಕಲಿ ಹಿಂದೂ ಪೇಪರ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಇಂಗ್ಲೀಷಲ್ಲಿ. ಸೊ ಆಲ್ಮೋಸ್ಟ್ ಇಟ್ ಟುಕ್ ಮೀ ಆಲ್ಮೋಸ್ಟ್ 3 days ನನಗೆ ಈ ನ್ಯೂಸ್ ಪೇಪರ್ ಓದೋಕ್ಕೆ ಟೈಮ್ ಆಯಿತು. ಸೊ ಮೋಸ್ಟ್ ಆಫ್ ದಿ ಪೀಪಲ್ ಟೇಕ್ಸ್, ಕೆಲವೊಬ್ಬರು 1 ವಾರ ಗಂಟಲೆ ಓದಿದ್ದಾರೆ ನ್ಯೂಸ್ ಪೇಪರ್. ಸೊ ಅಂದರೆ ಹಿಂದೂ ನ್ಯೂಸ್ ಪೇಪರ್ ಏನಾಗಿದೆ ಅಂದರೆ ತುಂಬ ವಾಸ್ಟ್ ಆಗಿರ್ತೈತೆ. ಇಟ್ ಇನ್ಕ್ಲೂಡ್ಸ್ ಮೆನಿ ಥಿಂಗ್ಸ್. ಸೊ ನಾಟ್ ಓನ್ಲಿ ಹಿಂದೂ ಪೇಪರ್, ಈವನ್ ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ, ಇಂಗ್ಲೀಷ್ ಪೇಪರು ಆಲ್ಮೋಸ್ಟ್ ಅಲ್ಲಿ ತುಂಬ ಎಕ್ಸ್ಕ್ಲೂಸಿವ್ ಆಗಿರ್ತವೆ. ತುಂಬ ಚೆನ್ನಾಗಿ ತುಂಬ ವಿಷಯಗಳನ್ನೆಲ್ಲ ಕವರ್ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಏನು ಹೇಳ್ತೇನೆ ಅಂದರೆ ಹಿಂದೂ ಪೇಪರ್ ನೀವು ಹೇಗೆ ರೀಡ್ ಮಾಡಬೇಕು, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇವತ್ತು ಜುಲೈ 8th ಇರುವಂಥ ಒಂದು ಪೇಪರ್ ಜಸ್ಟ್ ಫ್ರಂಟ್ ಪೇಜಲ್ಲಿ ನೋಡಿ. ಸೊ ಬೋರಿಸ್ ಜಾನ್ಸನ್ ರಿಸೈನ್ಸ್ ಆ್ಯಸ್ ಅ PM. ಸೊ ಇದು ಒಂದು ಹಾಟ್ ಇಶ್ಯೂ. ಅದು ಇಡೀ ವರ್ಲ್ಡಲ್ಲಿ ಸಂಚಲನ ಮೂಡಿಸಿರುವಂಥ ಒಂದು ವಿಷಯ ಅಂತಂದರೆ ಬ್ರಿಟನ್ನಲ್ಲಿರುವಂಥ ಬ್ರಿಟನ್ ದೇಶದ ಪ್ರಧಾನಮಂತ್ರಿ ರಾಜೀನಾಮೆ ನೀಡ್ತಿದ್ದಾನೆ. ಅಂದರೆ ಅಲ್ಲಿ ಆಂತರಿಕ ಗಲಭೆ ಅಥವಾ ಆಂತರಿಕ ಒಂದು ಘರ್ಷಣೆ ಏನಿದೆ ಆ ಪಾರ್ಟಿಯಲ್ಲಿ, ಈ ಕನ್ಸರ್ವೇಟಿವ್ ಪಾರ್ಟಿ ಅಂತ ಏನು ಕರಿತೀವಿ, ಈ ಪಾರ್ಟಿಯಲ್ಲಿ ಆಂತರಿಕ ಒಡಕುಗಳಿಂದಾಗಿ ಅಲ್ಲಿರುವಂಥ ಪ್ರೈಮ್ ಮಿನಿಸ್ಟರು ಬೋರಿಸ್ ಜಾನ್ಸನ್ ಅವ್ರು ಏನಾಯಿತು, ರಾಜೀನಾಮೆ ನೀಡಬೇಕಾಯಿತು. ಸೊ ಇಲ್ಲಿ ಟಾಪಿಕ್ ಇದೆ, ಯಾವಾಗ ಬೋರಿಸ್ ಜಾನ್ಸನ್ ಅವರು ಅಧಿಕಾರಕ್ಕೆ ಬಂದರು. ಸೊ ಅಂದರೆ ಬ್ರೆಕ್ಸಿಟ್ ಆಯಿತು. ಬ್ರೆಕ್ಸಿಟ್ ಸಿಂಪಲ್ ಏನಿಲ್ಲ, ಬ್ರಿಟನ್ನು ಯುರೋಪಿಯನ್ ಯೂನಿಯನ್ನಿಂದ ಆಚೆ ಬಂದಿರೋದು. ಯುರೋಪಿಯನ್ ಯೂನಿಯನ್ ಅಂತಂದರೆ ಯುರೋಪಿಯನ್ ರಾಷ್ಟ್ರಗಳು ಸೇರಿಬಿಟ್ಟು ಐ ಥಿಂಕ್ 24 ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಯುರೋಪಿಯನ್ ಕಮಿಷನ್ 24 ರಾಷ್ಟ್ರಗಳು ಸೇರಿಬಿಟ್ಟು ಮಾಡಿಕೊಂಡಿರುವಂಥ ಒಂದು ಕಾಮನ್ ಆದ ಅಗ್ರಿಮೆಂಟ್. ಸೊ ಅಂತಂದರೆ ಯಾರಾದರೂ ಅವರ ಒಂದು ಆರ್ಥಿಕಕ್ಕಾಗಿರ್ಬೋದು, ಭದ್ರತೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವ್ರುಗಳು ಮಾಡಿರುವಂಥ ಒಂದು ಆಂತರಿಕವಾದಂಥ ಅಗ್ರಿಮೆಂಟ್ ಆಗಿದೆ ಅದು. ಸೊ ಇವ್ರಿಗೆ ಕಾಮನ್ ಆದಂಥ ಬ್ಯಾಂಕ್ ಇರುತ್ತೆ, ಕಾಮನ್ ಆದಂಥ ಕರೆನ್ಸಿ ಇರುತ್ತೆ. ಲೈಕ್ ಯೂರೋ ಅಂತ ಕರೀತಾರೆ, ಕಾಮನ್ ಆದಂಥ ಒಂದು ಕರೆನ್ಸಿಗೆ ಯೂರೋ ಅಂತ ಕರೀತಾರೆ. ಸೊ ಈ ಬ್ರೆಕ್ಸಿಟ್ಲಿಂದ ಆಚೆ ಬಂತು, ಏನಂದರೆ ಬ್ರೆಕ್ಸಿಟ್ಲಿಂದ ಆಚೆ ಬರ್ತಿದ್ದಂಗೆ ಬೋರಿಸ್ ಜಾನ್ಸನ್ ಅವರು ಅಧಿಕಾರಕ್ಕೆ ಬಂದಿದ್ದರು. ಸೊ ಅದಾದ ನಂತರ ಆಲ್ಮೋಸ್ಟ್ 2.5 years, ಆಲ್ಮೋಸ್ಟ್ 3 years ಅವರು ಪ್ರಧಾನಿಯಾಗಿ ಕೆಲಸ ಮಾಡಿಬಿಟ್ಟು ಇವತ್ತು ರಿಸೈನ್ ಮಾಡಿದ್ದಾರೆ. ಸೊ ದಿಸ್ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕು. ಅಂದರೆ ಅವನು ಬ್ರಿಟನ್ನಲ್ಲಿ ಏನಾಯಿತು, ಸೊ
ಸಿಂಪಲ್ ಥಿಂಗ್ಸ್ ಬಗ್ಗೆ ಗೊತ್ತಿರಬೇಕು. ಅದಾದ ನಂತರ ನಿಮಗೆ ಬಾಲಿಯಲ್ಲಿ ಒಂದು ಮೀಟಿಂಗ್ ನಡೀತಿದೆ, ಅಂದರೆ G20 ರಾಷ್ಟ್ರಗಳ ಮೀಟಿಂಗ್ ನಡೀತಿದೆ. G20 ರಾಷ್ಟ್ರ, ಫಸ್ಟ್ ನಮಗೆ G20 ರಾಷ್ಟ್ರ ಅಂದರೆ ಯಾರಂತ ಗೊತ್ತಿರಬೇಕು. ಸೊ G20 ರಾಷ್ಟ್ರಗಳು ಏನಂತಂದರೆ ಎಮರ್ಜಿಂಗ್ ಎಕನಾಮಿಕ್ಸ್ ಅಂತ ಕರೀತಾರೆ. ಇತ್ತೀಚೆಗೆ ಬೆಳವಣಿಗೆ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಸೇರಿಬಿಟ್ಟು 20 ರಾಷ್ಟ್ರಗಳು ಸೇರಿಬಿಟ್ಟು ತಮ್ಮ ಆರ್ಥಿಕ ಹಿತಾಸಕ್ತಿಯ ಪೂರೈಕೆಗಾಗಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಗುಂಪನ್ನು ಕಟ್ಕೊಂಡಿದ್ದಾರೆ. ಸೊ ಇದಕ್ಕೆ G20 ಗುಂಪು ಅಂತ ಕರೀತಾರೆ. ಇದರಲ್ಲಿ ಇಂಡಿಯಾ ಕೂಡ ಒಂದು ಭಾಗವಾಗಿರುವಂಥದ್ದು. ಇಂಡಿಯಾ ಜೊತೆಗೆ ಇಂಡೋನೇಷ್ಯಾ ಇದೆ, ಜಪಾನ್ ಇದೆ, ದೆನ್ ನಿಮಗೆ ಸೌತ್ ಕೊರಿಯಾ, ದಕ್ಷಿಣ ಆಫ್ರಿಕಾ ಇದೆ, ಆಮೇಲೆ ಚೈನಾ ಕೂಡ ಇದೆ, ನಮ್ಮ ರಿವಲ್ರಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಬ್ರಿಕ್ಸಲ್ಲಿ ಬರುವಂಥ ಎಲ್ಲ ರಾಷ್ಟ್ರಗಳು ಕೂಡ ಈ G20ದ ಒಂದು ಭಾಗವಾಗಿದ್ದಾವೆ. ಸೊ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಆಮೇಲೆ ಸೌತ್ ಆಫ್ರಿಕಾ. ಸೊ ಈ ಥರ ಸಿಂಪಲ್ಲಾಗಿ ನಿಮಗೆ G20 ಅಂದರೆ ಏನು, ಯಾವಾಗ ಬಂತು, ಅದು 1999 ಜಾರಿ ಬಂದಿರೋಂಥ ಒಂದು ಸಂಘಟನೆ ಆಗಿದೆ. ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ G20 ಅಂದರೆ ಏನು, ಅದರಲ್ಲಿರುವಂಥ ರಾಷ್ಟ್ರಗಳು, ಸೊ ದೆನ್ ಯಾವಾಗ ಬಂತು, ಸೊ ಈ ಥರ ಸಿಂಪಲ್ ಥಿಂಗ್ಸ್ ನೆನ್ಪಿಟ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಯುವರ್ ಎಕ್ಸಾಮಿನೇಷನ್ ಆಲ್ಸೋ. ಸೊ ಇಲ್ಲಿ G20 ರಾಷ್ಟ್ರದಲ್ಲಿ ಫಾರಿನ್ ಮಿನಿಸ್ಟರ್ಸ್ ಒಂದು ಮೀಟಿಂಗ್ ನಡೆದಿದೆ. ಈ ಬಾಲಿ ಎಂಬ ಪ್ಲೇಸ್ ಇಂಡೋನೇಷ್ಯಾದಲ್ಲಿರುವಂಥ ಒಂದು ಪ್ರಾವಿನ್ಸಸ್ ಅಥವಾ ದ್ವೀಪ ಅಂತ ಕರೀಬೋದು. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ಭಾರತ ಸೈಡಲ್ಲಿ ಇತ್ತೀಚೆಗೆ ದಲೈ ಲಾಮಾ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುಭಾಶಯ ಕೊಡ್ತಾರೆ, ಬರ್ತ್ಡೇ ವಿಶಸ್ ಹೇಳಿದ್ರು ಅವರು. ಸೊ ಅದೊಂದು ಚೀನಾದ ಒಂದು ಕೆಂಗಣಿ ಗುರಿಯಾಗಿದೆ. ದೆನ್ ಚೀನಾದ ಕಂಪ್ನಿ ವಿವೋ ಮೊಬೈಲ್ಸ್ ಇದೆಯಲ್ವ ಇಂಡಿಯಾದಲ್ಲಿ, ಸೊ ಅದ್ರ ಮೇಲೆ ನಮ್ಮ ED ಅವರು ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ED ಅವರು ಏನು ಮಾಡಿದ್ದಾರೆ, ಸರ್ಚ್ ಮಾಡಿದ್ದಾರೆ, ಅಂದರೆ ED ದಾಳಿ ಮಾಡಿಬಿಟ್ಟು ವಿವೋ ಕಂಪ್ನಿ ಮೇಲೆ ಸರ್ಚ್ ಮಾಡಿದ್ದಾರೆ. ಸೊ ಈ ಎರಡು ವಿಷಯಗಳಿಂದಾಗಿ ಚೀನಾದ ಕೆಂಗಣಿಗೆ ಭಾರತ ಗುರಿಯಾಗಿದೆ. ಇದು ಚೀನಾಕ್ಕೆ ವರ್ರಿಂಗ್ ಥಿಂಗ್ಸ್, ಚೀನಾವನ್ನು ಚಿಂತಾಜನಕಗೊಳಿಸಿದಂಥ ಎರಡು ವಿಷಯಗಳು. ಅದೇ ರೀತಿಯಾಗಿ ಭಾರತವನ್ನು ಚಿಂತಾಜನಕಗೊಳಿಸಿದ ವಿಷಯ ಏನಂತಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, LAC ಅಂತ ಕರೀತಾರೆ. ದಿಸ್ ಈಸ್ LAC ಅಂತಂದರೆ ಇಂಡಿಯಾ ಮತ್ತು ಚೈನಾದ ಮಧ್ಯದಲ್ಲಿರುವಂಥ ಒಂದು ಗಡಿರೇಖೆ. ಸೊ ಇಲ್ಲಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಈಸ್ಟರ್ನ್ ಲಡಾಖ್ ಏನಿದೆ, ರೀಸೆಂಟಾಗಿ ಗಾಲ್ವನ್ ಕಣಿವೆಯಲ್ಲಿ ನಡೆದಂಥ ಒಂದು ಗಲಾಟೆ, ಭಾರತದ ಸೈನಿಕರು ಮತ್ತು ಚೈನಾದ ಸೈನಿಕರ ಮಧ್ಯೆ ನಡೆಯುವಂಥ ಘರ್ಷಣೆ, ಇದು ಕೂಡ ನಮ್ಮ ಭಾರತದವರಿಗೆ ತಲೆನೋವು ಉಂಟು ಮಾಡಿದೆ. ಸೊ ಈ ವಿಷಯಗಳ ಬಗ್ಗೆ ಈ ಒಂದು ವಿದೇಶಾಂಗ ಸಚಿವರ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸ್ ಒಂದು ಟಾಕ್ ಏನಿತ್ತು ಬಾಲಿಯಲ್ಲಿ ನಡೆದಂಥ ಸಮಿತಿಯಲ್ಲಿ ವಿಚಾರಿಸಲಾಗಿದೆ. ಸೊ ದಿಸ್ ಈಸ್ ಸಿಂಪಲ್ ಥಿಂಗ್ಸ್. ಬಾಲಿ ಅಂದ್ರೇನು, ದೆನ್ G20 ಅಂದ್ರೇನು, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಸೊ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಎಕ್ಸಾಮಲ್ಲಿ ಇದೇ ರೀತಿಯಾಗಿ ನಿಮಗೆ ರೈಸ್ ಆಗ್ತವೆ. ಸೊ ಈ ಥರದ ಥಿಂಗ್ಸ್ಗಳನ್ನ ನೀವು ಜಸ್ಟ್ ಓವರ್ವಾಗಿ ನೋಡ್ತಾ ಇರಬೇಕು. ಸೊ ಅದಾದ ನಂತರ ಸ್ಟ್ರೈಟ್ ಫಾರ್ವರ್ಡ್, ಡೋಂಟ್ ರೀಡ್ ಎನಿಥಿಂಗ್, ಜಸ್ಟ್ ಹೆಡ್ಲೈನ್ಸ್ ನೋಡ್ಕೊಂತ ಹೋಗಿ. ಬಟ್ ಆದರೆ ಯಾವುದೂ ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಅಂದರೆ ಸಿಲೆಬಸ್ ಪರ್ಸ್ಪೆಕ್ಟಿವಲ್ಲಿ ಅಥವಾ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಓದಿ. ಸೊ ಇಲ್ಲಿ ತುಂಬಾ ಅಡ್ವರ್ಟೈಸ್ಮೆಂಟು, ದೆನ್ ಲೋಕಲ್ ನ್ಯೂಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಅವಶ್ಯಕತೆ ಇಲ್ಲ. ಸೊ ಲೋಕಲ್ ನ್ಯೂಸ್ ನೋಡಿ, ಬಟ್ ಅದರಲ್ಲಿ ಏನಾದರೂ ಯೂನಿಕ್ ಆಗಿರುವಂಥ ಏನಾದ್ರು ಥಿಂಗ್ಸ್ ಇದ್ದರೆ ಅದನ್ನು ಮಾತ್ರ ನೀವು ನೋಡಿ. ಸೊ ಇದೆಲ್ಲ ಅನ್ನೆಸೆಸರಿ ಥಿಂಗ್ಸ್, ಇಟ್ ವಿಲ್ ವೇಸ್ಟ್ ಯುವರ್ ಟೈಮ್. ಸೊ ರ್ಯಾದರ್ ದನ್ ರೀಡಿಂಗ್ ಇದನ್ನು ಓದೋ ಬದಲು ನೀವು ಏನಾದರೂ ಬೇರೆ ಸಬ್ಜೆಕ್ಟ್ ಕೂಡ ಕವರ್ ಮಾಡ್ಬೋದು ಈ ಟೈಮಲ್ಲಿ. ಹಾಗಾಗಿ ಡೋಂಟ್ ವೇಸ್ಟ್ ಟು ಮಚ್ ಟೈಮ್. ಸೊ ಸ್ಟ್ರೇಟ್ ಫಾರ್ವರ್ಡ್, ಗೋ ಫಾರ್ ಅದರ್ ಥಿಂಗ್ಸ್ ಲೈಕ್ ಫ್ರಂಟ್ ಪೇಜ್ ಆಯಿತಾ. ದೆನ್ ಇಲ್ಲಿ ನೋಡಿ ಎಕನಾಮಿಕ್ ಇಶ್ಯೂಸ್ ಇರುತ್ತೆ, ದೆನ್ ಅಗ್ರಿಕಲ್ಚರ್ ಇಶ್ಯೂಸ್ ಇರುತ್ತೆ, ಆಮೇಲೆ ಎಡಿಟೋರಿಯಲ್ಸ್, ಸಂಪಾದಕರದ್ದು ಏನು ಹೇಳ್ತಾರೆ ಅಂದರೆ ಇಲ್ಲಿ ಎಡಿಟೋರಿಯಲ್ಸ್ದೊಂದು ಒಪಿನಿಯನ್ ಇದೆ, ಜಸ್ಟ್ ಫೈನ್ ಅಂತ ಹೇಳ್ಬಿಟ್ಟು ಏನಾಗಿದೆ ಅಂದರೆ ಜಸ್ಟಿಸ್ ಫಾರ್ ಎನ್ವಿರಾನ್ಮೆಂಟಲ್ ಕ್ರೈಮ್ಸ್ ಮಸ್ಟ್ ಬಿ ಡಿಸ್ಪೆನ್ಸ್ಡ್ ಕ್ವಿಕ್ಲಿ ಆ್ಯಂಡ್ ಈಕ್ವಿಟೇಬಲ್. ನೀವು ಎನ್ವಿರಾನ್ಮೆಂಟ್ ಅಥವಾ ಅರಣ್ಯನಾಶ ಏನಾದರೂ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ಅಪರಾಧ ಏನಾದರೂ ಎಸಗಿದರೆ ಇಮ್ಮಿಡಿಯೇಟಾಗಿ ಅವುಗಳನ್ನ ಆ ಥರದ ಕೇಸ್ಗಳನ್ನ ಇತ್ತರಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಹೇಳ್ತವ್ರೆ. ರೀಸೆಂಟಾಗಿ ಏನಾಯ್ತು ಅಂತಂದರೆ ಎನ್ವೈರ್ಮೆಂಟ್ ಮಿನಿಸ್ಟರ್ ಅವ್ರು ಏನು ಮಾಡಿದ್ರು ಅಂತಂದರೆ ಜಾಸ್ತಿ ಫೈನ್ ಹಾಕಬೇಕು. ಯಾರಾದರೂ ಎನ್ವೈರ್ಮೆಂಟಲ್ ಅಪರಾಧ ಮಾಡಿದರೆ, ಕ್ರೈಮ್ ಮಾಡಿದರೆ ಜಾಸ್ತಿ ಅವ್ರಿಗೆ ಪೆನಲ್ಟಿ ಆಗಬೇಕು. ರಾದರ್ ದೆನ್ ಅವ್ರಿಗೆ ಜೈಲು ಹಾಕೋ ಬದಲು ಅಥವಾ ಇಂಪ್ರಿಸ್ಮೆಂಟ್ ಮಾಡೋ ಬದಲು ಅವ್ರಿಗೆ ಏನು ಮಾಡಬೇಕು, ಫೈನ್ ಹಾಕುವಂಥದ್ದನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲೇನಾಗ್ತದೆ ಅಂದರೆ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಇವ್ರೇನು ಹೇಳ್ತಿದ್ದಾರೆ ಅಂತಂದರೆ ಸಂಪಾದಕರು, ಸೊ ನಾವು ಫೈನ್ ಜಾಸ್ತಿ ಹಾಕೋದು ತೊಂದರೆ ಇಲ್ಲ, ಫೈನ್ ಜಾಸ್ತಿ ಹಾಕಿ, ಬಟ್ ಆದರೆ
ತುಂಬ ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಇದು ಕ್ರೈಮ್ಗಳು ರಿಗಾರ್ಡಿಂಗ್ ಫಾರೆಸ್ಟ್ ರಿಲೇಟೆಡ್ ಕ್ರೈಮ್ ಮಾಡ್ತಿದ್ದಾರೆ. ಆದರೂ ಕೂಡ ಅವ್ರು ಏನಾಗ್ತದೆ ಅಂತಂದರೆ ಭಾಳಷ್ಟು ಕೇಸ್ಗಳಿದ್ದಾವೆ. 2018 ಹೇಳ್ತಿದ್ದಾನೆ, 2018 45 ಕೇಸ್ ಪೆಂಡಿಂಗ್ ಫಾರ್ ಟ್ರಯಲ್ ಅಂತ ಹೇಳ್ತಿದ್ದಾನೆ. ಅಂದರೆ 2018 45 ಅಪರಾಧ ಕೇಸ್ಗಳು ಏನಿದಾವೆ ಅಂದರೆ ಪೆಂಡಿಂಗಲ್ಲಿದ್ದಾವೆ. ಅಂದರೆ ಕೋರ್ಟಲ್ಲಿ ಪೆಂಡಿಂಗ್ ಇರುವಂಥ ಕೇಸ್ಗಳು ಇತ್ಯರ್ಥ ಆಗ್ತಿಲ್ಲ. ಸೊ ದೇ ಆರ್ ನಾಟ್ ರಿಸಾಲ್ವಿಂಗ್ ಎಟ್ ಆಲ್. 90% ಆಫ್ ಕೇಸ್ ಏನಾಗಿದೆ ಅಂತಂದರೆ 5 to 7 ಎನ್ವೈರ್ಮೆಂಟಲ್ ಲಾಸ್ ಏನಿದ್ದಾವೆ, ಈ ಲಾಸ್ ಎಲ್ಲವೂ ಇನ್ನೂ ಪೆಂಡಿಂಗ್ ಇದ್ದಾವೆ. ಹಾಗಾಗಿ ಏನು ಹೇಳ್ತಿದ್ದಾರೆ ಸಂಪಾದಕರಂದರೆ, ನೀವು ಫೈನ್ ಆದರೆ ಅಚೀವ್ ಮಾಡಿ, ಜೈಲ್ ಟರ್ಮ್ ಆದರೆ ಅಚೀವ್ ಮಾಡಿ, ಆದರೆ ನಡೆದಂಥ ಅಪರಾಧಗಳನ್ನು ಬೇಗನೆ ಇತ್ಯರ್ಥಗೊಳಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಎನ್ವೈರ್ಮೆಂಟ್ ಕ್ರೈಮ್ ಮಾಡೋರಿಗೂ ಕೂಡ ಒಂದು ಪಾಠ ಕಲಿಸ್ದಂಗೆ ಆಗುತ್ತೆ. ಜೊತೆಯಲ್ಲಿ ಇನ್ನು ಎನ್ವೈರ್ಮೆಂಟ್ ಅಥವಾ ಫಾರೆಸ್ಟ್ ಏನಿದೆ ಅಲ್ವಾ, ಅರಣ್ಯ ಏನಂತಲ್ವ, ಸಂರಕ್ಷಣಾ ಸಂಬಂಧಪಟ್ಟಂಥ ಕಾಯ್ದೆಗಳಲ್ಲಿ ಕೂಡ ಒಂದು ಉತ್ಕೃಷ್ಟತೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಜಸ್ಟ್ ಈ ಥರ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಓದ್ಕೊಳ್ಳಿ. ಯಾಕಂದರೆ ಈ ಟಾಪಿಕ್ ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟ ಯಾಕೆ ಅಂತಂದರೆ ರೀಸೆಂಟಾಗಿ ಗೌರ್ಮೆಂಟ್ ಒಂದು ಗೈಡ್ಲೈನ್ ತಂತು. ಸೊ ಆ ಗೈಡ್ಲೈನಲ್ಲಿ ಗೌರ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಸೊ ಪೆನಾಲ್ಟೀಸ್ ಮೋರ್ ಪೆನಾಲ್ಟಿ ದೇ ಆರ್ ಲಿವಿಂಗ್ ಅಂತಂದರೆ ಅಲ್ಲಿ ಮುಂಚೆ ಏನಿತ್ತು ಅಂತಂದರೆ, ಈಗ ಇನ್ ಕೇಸ್ ಏನಾದರೂ ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಅಪರಾಧ ಮಾಡಿದ್ರೆ ಅವ್ರಿಗೆ ಜೈಲಿಗೆ ಹಾಕುವಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇತ್ತು ಅಥವಾ ನಿಯಮ ಇತ್ತು. ಅದನ್ನು ತೆಗೆದುಬಿಟ್ಟು ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ 500 times ಗ್ರೇಟರ್ ದನ್. ಈ ಇತ್ತೀಚೆಗೆ ಏನು ಆಗ್ತಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ 100 rupees ಆಗ್ತಿದ್ದಾರೆ ಅಂತ ತಿಳ್ಕೊಳ್ಳಿ, 100 rupees ಆಗ್ತಿದ್ದಾರೆ ಅಂತ ಫೈನ್ ಆಗ್ತಿದ್ದಾರೆ, ಅದನ್ನು 500 times. ಸೊ ಆಲ್ಮೋಸ್ಟ್ ಅಲ್ಲ 50,000 ಫೈನ್ಸ್ ಆಗ್ಬೋದು. ಅಂದರೆ ಒಂದು ಫೈನನ್ನು 500 times ಅವರಿಗೆ ಲೆವಿ ಮಾಡಿದ್ದಾರೆ. ಸೊ ಜೈಲು ಹಾಕೋ ಬದಲು ನಿಮಗೆ ಫೈನ್ ಜಾಸ್ತಿ ಆಗ್ತಾರೆ. ಸೊ ಇದು ಸಿಂಪಲ್ ಆಗಿರುವಂಥ ಒಂದು ಟಾಪಿಕ್ ಅಷ್ಟೇ. ಸೊ ಈ ರೀತಿಯಾದಂಥ ರೀಸೆಂಟಾಗಿ ತಂದರೆ ಒಂದು ಗೈಡ್ಲೈನ್ಸ್ ಪ್ರಕಾರ ಅವರೊಂದು ಸಂಪಾದಕರು ಒಂದು ತಮ್ಮ ವ್ಯೂವನ್ನು ಕೊಡ್ತಿದ್ದಾರೆ, ಅಲ್ಲಿ ಹೇಳ್ತಿದ್ದಾರೆ. ಸೊ ಈ ರೀತಿಯಾದಂಥ ಇಂಪಾರ್ಟೆಂಟ್ ಥಿಂಗ್ಸನ್ನು ನೀವು ಕಾನ್ಸಂಟ್ರೇಟ್ ಮಾಡಿ. ಸೊ ಯಾವಾಗಲೂ ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ ಎನ್ವೈರ್ಮೆಂಟ್ ಆಲ್ವೇಸ್ ಇಂಪಾರ್ಟೆಂಟ್ ಟಾಪಿಕ್. ಹಾಗಾಗಿ ನೀವು ಓದಿ. ಸೊ ಅದಾದ ಎಕನಾಮಿಕ್ಸಲ್ಲಿ ಬಂದರೆ ನೀವು ಯಾಕೆ ನಮ್ಮ ರುಪಿ ಇತ್ತೀಚೆಗೆ ಅಪಮೌಲ್ಯೀಕರಣ ಆಗ್ತಿದೆ. ಸೊ ವೈ ರುಪಿ ಈಸ್ ಡೆಪ್ರಿಷಿಯೇಟಿಂಗ್, ರುಪಿ ಯಾಕೆ ತನ್ನ ಮೌಲ್ಯವನ್ನು ಕಳ್ಕೊಳ್ತಿದೆ ಅಂತ ಇಲ್ಲಿ ಸಿಂಪಲಾಗಿ ಹೇಳ್ತಿದ್ದಾನೆ. ಇಲ್ಲಿ ಫಸ್ಟ್ ಏನು ಹೇಳ್ತಿದ್ದಾನೆ ಅಂತಂದರೆ, ಭಾರತದಲ್ಲಿರುವಂಥ ವಿದೇಶಿ ಬಂಡವಾಳ ಏನಾಗ್ತಿದೆ ಅಂದರೆ ಬೇರೆ ದೇಶಕ್ಕೆ ಹೊರಟೋಗ್ತಿದೆ, ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ. ಯಾಕೆ ಬೇರೆ ದೇಶಕ್ಕೆ ಹೊರಟೋಗ್ತಿದೆ ಅಂತ ಹೇಳ್ಬಿಟ್ರೆ, ಇಲ್ಲಿ US ಫೆಡರಲ್ ರಿಸರ್ವ್ ಅಂತ ಏನು ಕರಿತೀವಿ, ಅಥವಾ US ಬ್ಯಾಂಕ್ ಏನಿದೆ ಅಲ್ವಾ, ಲೈಕ್ ರಿಸರ್ವ್ ಬ್ಯಾಂಕ್ ಅಂತ ಏನು ಕರಿತೀವಿ, USದು ಫೆಡರಲ್ ರಿಸರ್ವ್ ಏನು ಮಾಡಿದೆ ಅಂದರೆ ರೀಸೆಂಟಾಗಿ ಇಂಟ್ರೆಸ್ಟ್ ಹೆಚ್ಚಿಗೆ ಮಾಡಿದೆ. ಸೊ ಇಂಟ್ರೆಸ್ಟ್ ಹೆಚ್ಚಿಗೆ ಮಾಡೋದ್ರಿಂದ ಬೇರೆ ಕಡೆ ಇರುವಂಥ ಮಾರ್ಕೆಟ್ಗಳು ಎಲ್ಲವೂ US ಕಡೆಗೆ ಹೋಗ್ತಿದ್ದಾವೆ. ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ರಿವಾರ್ಡ್ಸ್ ಜಾಸ್ತಿ ಬರ್ತವೆ. ಅಂತಂದರೆ ಅವ್ರಿಗೆ ಡಿವಿಡೆಂಡ್ಸ್ ಅಂತ ಅವ್ರಿಗೆ ಲಾಭ ಜಾಸ್ತಿ ಬರೋದ್ರಿಂದ ಅವರೆಲ್ಲ ಹೋಗ್ತಿದ್ದಾರೆ. ಅದರ ಜೊತೆಗೆ ಏನಾಗಿದೆ ಅಂತಂದರೆ, ಈ ಯುಕ್ರೇನ್ ಮತ್ತು ರಷ್ಯಾದ ಒಂದು ಕಾನ್ಫ್ಲಿಕ್ಟ್ ಏನು ಯುದ್ಧ ನಡೀತಿದೆ ಅಲ್ವಾ, ಅದರಲ್ಲಿಂದ ಕೂಡ ತುಂಬ ರಿಸ್ಕಿ ಎಮರ್ಜೆನ್ಸಿ ನಡೀತಿದೆ. ಅಂದರೆ ರಿಸ್ಕಿ ಮಾರ್ಕೆಟ್ ಮೆಕ್ಯಾನಿಸಮ್ ನಡೀತಿದೆ ಥ್ರೂಔಟ್ ವರ್ಲ್ಡ್. ಸೊ ಆದ್ದರಿಂದ ಇಲ್ಲಿರುವ ಇಂಡಿಯಾದಲ್ಲಿ ವಿದೇಶ ಬಂಡವಾಳ ಹೂಡಿದಂಥ ಜನರು ತಮ್ಮ ಫಾರಿನ್ ರಿಸರ್ವ್ ಅಥವಾ ಏನಂತಾರಲ್ಲ ಫಾರಿನ್ ಡಾಲರ್ ಏನು ಇಟ್ಟಿದ್ರು ಇಂಡಿಯಾದಲ್ಲಿ, ಅದನ್ನ ತೆಗೆದುಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಿದ್ದಾರೆ. ಸೊ ಇದು ಸಿಂಪಲ್. ಅದು ಇಂಡಿಯಾ ಫಸ್ಟ್. ಸೊ ಅಪಮೌಲ್ಯೀಕರಣ, ರುಪಿ ಅಪಮೌಲ್ಯೀಕರಣ ಅಂದರೆ ಏನಂತ ನೀವು ನೋಡಬೇಕು. ಸೊ ರುಪಿ ಅಪಮೌಲ್ಯೀಕರಣ ಅಂದರೆ ಏನಾಗುತ್ತೆ, ದೆನ್ ಇನ್ ಕೇಸ್ ರುಪಿ ಅಪಮೌಲ್ಯೀಕರಣ ಆಗೋಕ್ಕೆ ಕಾರಣಗಳೇನು, ದೆನ್ ರುಪಿ ಅಪಮೌಲ್ಯೀಕರಣ ಆದ ನಂತರ ಆಗುವಂಥ ಎಫೆಕ್ಟ್ಸ್ ಏನು ಇಂಡಿಯಾದ ಮೇಲೆ, ಅದು ಕೂಡ ನೋಡ್ಬೋದು. ಇದು ಫಸ್ಟ್ ಪಾರ್ಟಲ್ಲಿ ಏನು ಹೇಳ್ತಿದ್ದಾನೆ ಅಂದರೆ ರುಪಿ ಅಪಮೌಲ್ಯೀಕರಣ ಯಾಕೆ ಆಗ್ತಿದೆ ಅದು ಹೇಳ್ತಿದ್ದಾನೆ. ಸೆಕೆಂಡ್ ಅದಾದ ನಂತರ ಏನು ಹೇಳ್ತಿದ್ದಾನೆ ಇಲ್ಲಿ, ಸೊ ರುಪಿ ಅಪಮೌಲ್ಯೀಕರಣ ಜೊತೆಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಕರಿತೀವಿ ನಾವು. ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಂದರೆ ಸಿಂಪಲಾಗಿ ಏನು ಹೇಳ್ಬೇಕಂದ್ರೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಂದರೆ ಇಟ್ಸ್ ಲೈಕ್ ಇಂಡಿಯಾ ಏನು ಮಾಡ್ತಿದೆ ಅಂದರೆ ಎಕ್ಸ್ಪೋರ್ಟ್ ಕಮ್ಮಿ ಮಾಡ್ತಿದೆ, ರಫ್ತು ಕಮ್ಮಿ ಮಾಡ್ತಿದೆ, ಅದರ ಬದಲಾಗಿ ಆಮದು ಜಾಸ್ತಿ ಮಾಡ್ಕೊಳ್ತದೆ, ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತದೆ. ಹಾಗಾಗಿ ಇಲ್ಲೊಂದು ಡೆಫಿಸಿಟ್ ಆಗ್ತದೆ. ಅಂದರೆ ಇಟ್ ಈಸ್ ಲೈಕ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಅಂದಾಗೆ. ಔಟ್ ಗೋಯಿಂಗ್ ಕಮ್ಮಿ ಇದೆ ಬಟ್ ಇನ್ಕಮಿಂಗ್ ಜಾಸ್ತಿ ಇದೆ. ಹಾಗಾಗಿ ಏನಾಗ್ತದೆ ಅಂದರೆ ನಮ್ಮ ದೇಶಕ್ಕೆ ಖರ್ಚು ಬಿಡ್ತಾ ಇದೆ. ಸೊ ಇದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಕರೀತಾರೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಆದರೆ ಏನಾಗುತ್ತೆ ಅಂದರೆ ನಮ್ಮ ಭಾರತದಲ್ಲಿ ಇರುವಂಥ
ರಿಸರ್ವ್ ಫಾರೆಕ್ಸ್ ರಿಸರ್ವ್ ಇರುತ್ತೆ. ಫಾರೆಕ್ಸ್ ರಿಸರ್ವ್ ಫಾರ್ ಎಕ್ಸಾಂಪಲ್ 642 ಬಿಲಿಯನ್ ಇತ್ತು ಸೆಪ್ಟೆಂಬರಲ್ಲಿ, ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ. ಅದೇನಾಯ್ತು ಈಗ 593 ಆಯಿತು ಈ ಜೂನ್ 24ರಿಂದ. ಸೊ ಆಲ್ಮೋಸ್ಟ್ ಅಲ್ಲ 49 ಬಿಲಿಯನ್. ಸೊ 49 ಬಿಲಿಯನ್ ಏನಾಗಿದೆ ಅಂತಂದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೊರಟೋಗಿದೆ. ಸೊ ದಿಸ್ ಈಸ್ ಈ ಥರ ನಾವು ಜಾಸ್ತಿ ಆಮದು ಮಾಡ್ಕೊಳ್ಳೋದ್ರಿಂದ, ಕಡಿಮೆ ರಫ್ತು ಮಾಡೋದ್ರಿಂದ ನಮ್ಮ ದೇಶದಲ್ಲಿರುವಂಥ ಒಂದು ಫಾರೆಕ್ಸ್ ರಿಸರ್ವ್ ಬೇರೆ ದೇಶಕ್ಕೆ ಹೊರಟೋಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಹಾಗಾಗಿ ಈ ಥರದಾದಂಥ ಒಂದು ಸಮಸ್ಯೆ ತಡಿಬೇಕಂತ ಹೇಳ್ಬಿಟ್ಟು ಗೌರ್ಮೆಂಟ್ ಏನು ಮಾಡಿದೆ, ಗೋಲ್ಡ್ ಮೇಲೆ 15% ಇಂಪೋರ್ಟ್ ಆಮದು ತೆರಿಗೆ ಹಾಕಿದೆ. ಅದೇ ರೀತಿಯಾಗಿ ನಿಮಗೆ ನೆಕ್ಸ್ಟು ಪೆಟ್ರೋಲಿಯಂ, ಡೀಸೆಲ್ ಅದರ ಮೇಲೆ ಕೂಡ ಒಂದು ತೆರಿಗೆ ಹಾಕುವಂಥ ಪ್ರಯತ್ನ ಮಾಡ್ತಿದೆ. ಸೊ ಆಟೋಮೆಟಿಕ್ಲಿ ಏನಾಗುತ್ತೆ ಅಂತಂದರೆ ಆ ಥರ ತೆರಿಗೆ ಹಾಕೋದ್ರಿಂದಾಗಿ ಆಮದು ಮಾಡ್ಕೊಳ್ಳೋಂಥ ಪ್ರವೃತ್ತಿ ನಮ್ಮ ದೇಶದಲ್ಲಿ ಕಮ್ಮಿ ಆಗಿದೆ. ಸೊ ಹಂಗಾಗಿ ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ನಾವು ತಡೆಯುವಂಥ ಪ್ರಯತ್ನ ಮಾಡ್ಬೋದು. ಸೊ ಇದಾದ ನಂತರ ನೆಕ್ಸ್ಟ್ ನಿಮಗೆ ಕಾಮನ್ ಆಗಿ ಈ ಕಂಪನಿಗಳು ರಿಲೇಟೆಡ್ ನ್ಯೂಸ್ ಇರುತ್ತೆ. ಸೊ ಅದು ನಾಟ್ ನೆಸೆಸರಿ ಟು ರೀಡ್ ಆಲ್ ದೋಸ್ ಥಿಂಗ್ಸ್, ಅವುಗಳು ಓದೋದು ಅವಶ್ಯಕತೆ ಇಲ್ಲ. ಓನ್ಲಿ RBI ಸಂಬಂಧಪಟ್ಟಂಗೆ ಅಥವಾ ಇಂಡಿಯನ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಈ ಥಿಂಗ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ದೆನ್ ಅದಾದ ನಂತರ ನಿಮಗೆ ನಾರ್ಮಲಿ ಸ್ಪೋರ್ಟ್ಸ್, ಆಮೇಲೆ ಹೆಲ್ತ್ ಬಗ್ಗೆ ಕೂಡ ಇರುತ್ತೆ. ಸೊ ಹೆಲ್ತ್ ಬಗ್ಗೆ ಅದಾದ ನಂತರ ಸೈನ್ಸ್ ಆ್ಯಂಡ್ ಟೆಕ್ನಿಕ್ ಕೂಡ ಇದೆ. ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಏನಿರ್ತದೆ ಅಂದರೆ ಮಾನ್ಸೂನ್ ಗೆಟ್ಟಿಂಗ್ ಆರ್ಡರ್ ದೆನ್ ಸಮ್ಮರ್. ಅಂದರೆ ಕಾಮನಾಗಿ ನೋಡಿ, ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಕೂಲಾಗಿರಬೇಕು, ವಾತಾವರಣ ಕೂಲಾಗಿರಬೇಕು. ಬಟ್ ಆದರೆ ಇದು ಅದಕ್ಕೆ ತದ್ವಿರುದ್ಧವಾಗಿ ಏನಾಗಿದೆ ಅಂತಂದರೆ ಮಾನ್ಸೂನ್ ಟೈಮಲ್ಲಿ ಇದು ಬೇಸಿಗೆ ಕಾಲಕ್ಕಿಂತ ತುಂಬ ಹಾಟ್ ಆದಂಥ ಸಿಚುವೇಶನ್ ಇದೆ. ಇದಕ್ಕೆ ಏನು ರೀಸನ್ ಅಂತ ಹೇಳ್ಬಿಟ್ಟು ಸ್ಟಿಲ್ ಫೈಂಡಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಅನಲಿಸ್ಟ್ ಅವರೆಲ್ಲ ರಿಸರ್ಚ್ ಮಾಡ್ತಾಯಿದ್ದಾರೆ. ಬಟ್ ಒಂದು ಪ್ರೊಬಬಲ್ ರೀಸನ್ ಏನಂತ ಹೇಳ್ತಾರೆ ಅಂದರೆ ಹೀಟ್ ವೇವ್ ಮೇ ಬಿ ಕಾರಣವಾಗಿರ್ಬೋದು. ಹೀಟ್ ವೇವ್ ರೀಸೆಂಟಾಗಿರುವಂಥ ಒಂದು ತುಂಬಾ ಅಪಾಯಕಾರದಂಥ ಒಂದು ಎನ್ವೈರ್ಮೆಂಟಲ್ ಫೆನಾಮಿನ. ಹೀಟ್ ವೇವ್ಲಿಂದ ತುಂಬ ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಸೊ ಇದು ಕಾರಣ ಆಗಿರ್ಬೋದು ಅಂತ ಹೇಳ್ಬಿಟ್ಟು ದೇ ಆರ್ ಪ್ರೆಡಿಕ್ಟಿಂಗ್ ಜಸ್ಟ್. ಸೊ ಈ ರೀತಿಯಾದಂಥ ಥಿಂಗ್ಸ್ಗಳನ್ನು ನೀವು ಓದಿ. ಆಮೇಲೆ ಈಗ 27% ಪ್ಯಾಡಿ ಶೋಯಿಂಗ್ ಯಾಕೆ ಅಂದರೆ ಭತ್ತ ಬೆಳೆಯೋದ್ರಲ್ಲಿ 25% ಇಳಿಕೆ ಕಂಡು ಬಂದಿದೆ. ಸೊ ಈ ಥರ ಥಿಂಗ್ಸ್ಗಳನ್ನ ಜಸ್ಟ್ ಅಗ್ರಿಕಲ್ಚರ್ ರಿಲೇಟೆಡ್, ಆಮೇಲೆ ಎನ್ವೈರ್ಮೆಂಟ್ ರಿಲೇಟೆಡ್, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್, ಇದು ಕ್ವಶನ್ಸ್ ಕಾಮನ್ ಆಗಿ ನಿಮಗೆ ಬಂದೇ ಬರುತ್ತೆ. ಮೋಸ್ಟ್ ಆಫ್ ದಿ ಹ್ಯೂಮ್ಯಾನಿಟಿ ಬ್ಯಾಕ್ಗ್ರೌಂಡ್ ಅಂತಂದರೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥ ವಿದ್ಯಾರ್ಥಿಗಳಿಗೆ ಈ ಥರದಂಥ ಕ್ವಶನ್ಗಳು ಬಂದರೆ ಅವರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಮೀನ್ಸ್ ಇನ್ ದ ಸೆನ್ಸ್ ಟಫ್ ಆಗುತ್ತೆ. ಯಾಕೆ ಟಫ್ ಆಗುತ್ತೆ ಅಂತಂದರೆ ಅವರಿಗೆ ಪರಿಪೂರ್ಣವಾಗಿ ಓದೋಕ್ಕಾಗಿರಲ್ಲ. ಸೊ ಹಾಗಾಗಿ ನೀವು ನ್ಯೂಸ್ ಪೇಪರ್ ಓದೋದ್ರಿಂದ ಒಂದು ಓವರ್ ವ್ಯೂ ಸಿಗುತ್ತೆ, ಜಸ್ಟ್ ಯಾಕೆ ಈ ರೀತಿಯಾಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನ್ಯೂಸ್ ಪೇಪರ್ ಓದೋದ್ರಿಂದ ನಾಟ್ ಓನ್ಲಿ ಯುವರ್ ನಾಲೆಜ್ ಆರಿಜಿನ್ ವಿಲ್ ಬಿ ಎಕ್ಸ್ಪ್ಯಾಂಡ್, ನಿಮ್ಮ ಜ್ಞಾನದ ಒಂದು ಪರಿಧಿ ಅಥವಾ ವರ್ತುಲ ಅಂತ ಏನು ಕರಿತೀವಿ ಅದು ಹೆಚ್ಚಿಗೆ ಆಗದಲ್ಲದೆ ನಿಮ್ಮನ್ನು ಕಾಮನಾಗಿ ಒಬ್ಬ ಕಾಮನ್ ಸಿಟಿಸನ್ ಆಗಿಬಿಟ್ಟು ಏನೆಲ್ಲ ನಮ್ಮ ದೇಶದಲ್ಲಿ ನಡೀತಿದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಆ್ಯಕ್ಟಿವ್ ಮೋಡಲ್ಲಿ ಇಡುತ್ತೆ. ಹಾಗಾಗಿ ನ್ಯೂಸ್ ಪೇಪರ್ ಓದಬೇಕು. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆಮೇಲೆ ನಿಮಗೆ ಸಣ್ಣ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಆ್ಯಂಡ್ ಟ್ರೋಫಿ ಬಗ್ಗೆ ಕ್ವಶನ್ ಕೇಳ್ತಾರೆ, ಆಮೇಲೆ ಪ್ಲೇಯರ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಅವುಗಳ ಬಗ್ಗೆ ಕೂಡ ನೀವು ಜಸ್ಟ್ ಕಣ್ಣಾಯಿಸಿದ್ರು ಸಾಕು. ಕಂಪ್ಲೀಟಾಗಿ ಓದೋ ಅವಶ್ಯಕತೆ ಇಲ್ಲ, ಜಸ್ಟ್ ಕಣ್ಣಾಯಿಸ್ಬಿಟ್ಟು ನೋಡಿ ಅದು ಯಾರ್ಯಾರು ಯಾವ್ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಮತ್ತು ಯಾವ್ಯಾವ ಟ್ರೋಫಿ ನಡೀತಿದೆ, ATP ಅಂದ್ರೇನು, WTA ಅಂದ್ರೇನು, ವಿಂಬಲ್ಡನ್ ಅಂದ್ರೇನು, ಫ್ರೆಂಚ್ ಓಪನ್, ಆಸ್ಟ್ರೇಲಿಯನ್ ಓಪನ್, ಆಮೇಲೆ ಅಮೇರಿಕನ್ ಓಪನ್. ಸೊ ಈ ಥಿಂಗ್ಸ್ ಎಲ್ಲ ನೀವು ನೋಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಹೆಲ್ಪ್ ಯು. ಐ ಥಿಂಕ್